ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ವೆಲ್ಕಮ್ ಬ್ಯಾಕ್ ಟು ಅನದರ್ ಇನ್ಫಾರ್ಮೇಟಿವ್ ವಿಡಿಯೋ ಇನ್ ಮೈ ಯೂಟ್ಯೂಬ್ ಚಾನಲ್ ಇಂಗ್ಲೀಷ್ ವಿತ್ ನೂರುಲ್ ಇಸ್ಲಾಂ. ನಿಮ್ಮ ಪ್ರೀತಿ ಸಹಕಾರ ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ರಲ್ವ, ಹಾಗಾಗಿ ಈ ಒಂದು ವಿಡಿಯೋನ ಮಾಡುತ್ತಿದ್ದೇನೆ. ಈ ವಿಡಿಯೋ ಮಾಡುವ ಉದ್ದೇಶ, ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಯೂನಿಟ್ ಟೆಸ್ಟ್ 1ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇನೆ. ಆರ್ಟ್ಸು, ಸೈನ್ಸು, ಕಾಮರ್ಸ್ ಯಾರಿಗೆಲ್ಲ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ಘಟಕ ಪರೀಕ್ಷೆ 1 ಅಂತ ಇರುತ್ತೆ ಸರ್. ಈ ಘಟಕ ಪರೀಕ್ಷೆ 1 ಅಂತ ಹೇಳಿದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂತಲೂ ಕೂಡ ಕರೀತೀರಾ. ಹಾಗಾಗಿ ಇದು ಇಂಪಾರ್ಟೆಂಟ್ ಹೌದೋ ಅಲ್ವೋ, ಎಷ್ಟು ಅಂಕಗಳಿಗೆ ಈ ಘಟಕ ಪರೀಕ್ಷೆಯನ್ನು ಮಾಡ್ತಾರೆ, ಯಾವ ತಿಂಗಳಿನಲ್ಲಿ ಮಾಡ್ತಾರೆ ಹಾಗೂ ಯಾವ ಸಮಯದಲ್ಲಿ ಮಾಡ್ತಾರೆ, ಎಷ್ಟು ಅಂಕಕ್ಕಿರುತ್ತೆ, ಇದನ್ನು ವ್ಯಾಲ್ಯುವೇಷನ್ ಮಾಡುವವರು ಯಾರು ಹಾಗೂ ಕ್ವಶನ್ ಪೇಪರನ್ನು ಸೆಟ್ ಮಾಡುವವರು ಯಾರು, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ಕೊಡಲಿದ್ದೇನೆ. ಡೋಂಟ್ ಸ್ಕಿಪ್ ದಿಸ್ ವಿಡಿಯೋನ ಸ್ಕಿಪ್ ಮಾಡಿ ನೋಡೋದ್ರಿಂದ ಅರ್ಧ ನಾಲೆಡ್ಜು ಸಿಗುತ್ತೆ ಸರ್. ಇದು ತಾವುಗಳು ಓದುತ್ತಿರುವ ಮೊದಲನೆಯ ಮೆಟ್ಟಲಾಗಿರುತ್ತೆ ಪ್ರಥಮ PUC. ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದರೆ ನಂತರದ ಪರೀಕ್ಷೆಗಳು ಸುಲಭವಾಗಿ ಸಾಗುತ್ತವೆ. ಎನಿಹೋ ಬನ್ನಿ ಸರ್, ಒಂದೇ ಒಂದು ರಿಕ್ವೆಸ್ಟು, ವಿಡಿಯೋ ನೋಡುವ ಸಮಯದಲ್ಲಿ ಒಂದು ಲೈಕ್ ಬಟನ್ ಕೊಟ್ಟು ಕಮೆಂಟಲ್ಲಿ ಹೈಪ್ ಅಂತ ಬರ್ತಾ ಇರುತ್ತೆ, ಪಾಯಿಂಟ್ಸನ್ನು ಈ ಒಂದು ವಿಡಿಯೋಗೆ ಕ್ರೆಡಿಟ್ ಮಾಡಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ಎನಿಹೋ ಯೂನಿಟ್ ಟೆಸ್ಟ್ 1 ಅಂತ ಹೇಳಿದರೂ ಒಂದೇ, ಫಾರ್ಮೇಟಿವ್ ಅಸೆಸ್ಮೆಂಟ್ 1 ಅಂತ ಹೇಳಿದರೂ ಒಂದೇ, ಫಸ್ಟ್ ಟೆಸ್ಟ್ 1 ಅಂತ ಹೇಳಿದರೂ ಒಂದೇ, ಘಟಕ ಪರೀಕ್ಷೆ 1 ಈ 4 ಕೂಡ ಸೇಮ್ ಸರ್. ಎಲ್ಲರಿಗೂ ಕೂಡ ಮುಂದಿನ ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ಈ ಒಂದು ಪರೀಕ್ಷೆ ನಡೆಯಲಿದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಬಹಳ ಜನ ಪ್ರಥಮ PUC ವಿದ್ಯಾರ್ಥಿಗಳು ರೀಸೆಂಟಾಗಿ ಫಸ್ಟ್ ಇಯರ್ PUCಗೆ ಬಂದು ಜಾಯ್ನ್ ಆಗಿದ್ದೀರಾ. ವಿತ್ ಪೆನಾಲ್ಟಿ ಆಗಿರ್ಬೋದು, ಹೌದಲ್ವ, ದಂಡ ಕಟ್ಟಿಬಿಟ್ಟು ಜಾಯ್ನ್ ಆಗಿದ್ದೀರಾ. ಯಾಕಂದರೆ ಎಕ್ಸಾಮ್ 3 ಬರೆದು ಕೆಲವೊಬ್ಬರು ಜಾಯ್ನ್ ಆಗಿರುವಂಥದ್ದು SLC ಆದಮೇಲೆ. ಎನಿಹೋ ಈ ಒಂದು ಘಟಕ ಪರೀಕ್ಷೆ ಬಂದು ಕಂಪಲ್ಸರಿ ಆಗಿರುತ್ತೆ ಪ್ರತಿಯೊಬ್ಬರಿಗೂ ಕೂಡ. ನೀವು ಲೇಟ್ ಕಮರ್ ಆಗಿರ್ಬೋದು ಅಥವಾ ಬಿಗಿನಿಂಗಲ್ಲೇ ಪ್ರಥಮ PUCನಲ್ಲಿ ಕುಂತಿರ್ಬೋದು. ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಪರೀಕ್ಷೆ ಏನಾಗಿರುತ್ತೆ ಅಂದರೆ ಕಡ್ಡಾಯವಾಗಿರುತ್ತೆ, ಅಂದರೆ ಕಂಪಲ್ಸರಿ ಆಗಿರುತ್ತೆ. ಯೂನಿಟ್ ಟೆಸ್ಟ್ 1 ಬಂದುಬಿಟ್ಟು ಪ್ರತಿಯೊಬ್ಬರಿಗೂ ಕೂಡ 40 ಮಾರ್ಕ್ಸಿಗಿರುತ್ತೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್, 40 ಅಂಕದ ಈ ಒಂದು ಪರೀಕ್ಷೆ ಆಗಿರುತ್ತೆ. ಹಾಗಿದ್ರೆ 40 ಅಂಕ ಅಂದಮೇಲೆ ನಿಮಗೆ ಡೌಟ್ ಇರ್ಬೋದು, ಸರ್ ಎಲ್ಲ ಸಬ್ಜೆಕ್ಟು 40 ಅಂಕಕ್ಕೆ ಇರುತ್ತಾ ಅಂತ. ಇಲ್ಲ, ಕೋರ್ ಸಬ್ಜೆಕ್ಟು ಫಾರ್ ಎಕ್ಸಾಂಪಲ್ ನೋಡಿ, ಸೈನ್ಸ್ನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಕಂಪ್ಯೂಟರ್ ಸೈನ್ಸ್, ಬಯೋ, ಈ ಎಲ್ಲ ಸಬ್ಜೆಕ್ಟ್ಗಳು, ಐ ರಿಪೀಟ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯೋ, ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ಎಲ್ಲ ಸಬ್ಜೆಕ್ಟ್ಗಳಲ್ಲಿಯೂ ಕೂಡ 35 ಅಂಕಕ್ಕೆ ಯೂನಿಟ್ ಟೆಸ್ಟ್ ಇರುತ್ತೆ. ಕ್ಲಿಯರ್ ಆಯಿತಾ? 35 ಅಂಕ. ಯೂನಿಟ್ ಟೆಸ್ಟ್ ವಿಲ್ ಬಿ ಫಾರ್ 35 marks. For which subjects? For your core subject physics, chemistry, bio, ಕಂಪ್ಯೂಟರ್ ಸೈನ್ಸ್. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್. ರೆಸ್ಟ್ ಅದರ್ ಸಬ್ಜೆಕ್ಟ್ಸ್ ಅಂತ ಹೇಳಿದರೆ ಲ್ಯಾಂಗ್ವೇಜ್ ಆಗಿರ್ಬೋದು ಅಥವಾ ಬೇರೆ ಸಬ್ಜೆಕ್ಟ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ 40 ಅಂಕಕ್ಕಿರುತ್ತೆ. ಫಾರ್ ಎಕ್ಸಾಂಪಲ್ ಇಂಗ್ಲೀಷ್ 40 ಮಾರ್ಕ್ಸ್, ಕನ್ನಡ 40 ಮಾರ್ಕ್ಸ್, ಹಿಂದಿ 40 ಮಾರ್ಕ್ಸ್, ಸಂಸ್ಕೃತ್ 40 ಮಾರ್ಕ್ಸ್, ಉರ್ದು 40 ಅಂಕಕ್ಕಿರುತ್ತೆ. ನಂತರದಲ್ಲಿ ನಿಮ್ಮ ಹಿಸ್ಟ್ರಿ 40 ಅಂಕಕ್ಕಿರುತ್ತೆ. ಪೊಲಿಟಿಕಲ್ ಸೈನ್ಸ್ 40 ಮಾರ್ಕ್ಸ್, ಸೋಷಿಯಾಲಜಿ, ನಂತರದಲ್ಲಿ ಏನಂತೀರ ಜಿಯೋಗ್ರಫಿ 40 ಮಾರ್ಕ್ಸ್, ಕನ್ನಡ 40 ಮಾರ್ಕ್ಸ್, ಮತ್ತು ಏನಾದ್ರು ಉಳಿತಾ, ಅಕೌಂಟೆನ್ಸಿ 40 ಮಾರ್ಕ್ಸ್, ಎಕನಾಮಿಕ್ಸ್ 40 ಮಾರ್ಕ್ಸ್, ಮತ್ತೇನಾದರೂ ಉಳಿತಾ ಬಿಸ್ನೆಸ್ ಸ್ಟಡೀಸ್ ಕೂಡ 40 ಮಾರ್ಕ್ಸಿಗಿರುತ್ತೆ. ಇದರ ಅರ್ಥವೇನು ಅಂದರೆ, ಆಯಿತಾ, ಪ್ರಾಕ್ಟಿಕಲ್ ಇರುವಂಥ ಸಬ್ಜೆಕ್ಟ್ಗಳು 35 ಅಂಕಗಳಿಗೆ ಇರುತ್ತೆ. ವಿತೌಟ್ ಪ್ರಾಕ್ಟಿಕಲ್ ಇರುವಂತಹ ಸಬ್ಜೆಕ್ಟ್ಗಳು 40 ಅಂಕಕ್ಕಿರುತ್ತೆ. ಹೋಪ್ ಸಂಪೂರ್ಣವಾಗಿ ನಿಮಗೆ ಅರ್ಥವಾಗೋ ರೀತಿಯಲ್ಲಿ ನಾನು ತಿಳಿಸಿದ್ದೇನೆ ಅಂದ್ಕೊಂಡಿದ್ದೇನೆ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡೋದನ್ನು ಮರೆಯಬೇಡಿ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಹಾಗೂ ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ ಮುಗಿಯೋವರೆಗೂ ಕೂಡ ನಾವು ನಿಮ್ಮ ಜೊತೆಯಲ್ಲೇ ಇರ್ತೀವಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಈ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳ ಲಿಂಕ್ಸ್ಗಳನ್ನು ಕೊಟ್ಟಿರ್ತೇವೆ. ಅದನ್ನು ನೋಡಿಕೊಳ್ಳಿ. ಎಕ್ಸಾಮ್ ಹೋಗೋಕ್ಕಿಂತ ಮುಂಚೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಯಾವ ರೀತಿಯಾಗಿ ಬರುತ್ತೆ ಪ್ರಥಮ PUCದು ಅಂತ. ಬನ್ನಿ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ಈಗಂತೂ ಕ್ಲಿಯರ್ ಆಯಿತು. ಏನು ಯೂನಿಟ್ ಟೆಸ್ಟ್ 1 ಯಾವಾಗ ನಡೆಯುತ್ತೆ ಅಂದರೆ, ನಾನು ಇನ್ ದ ಮಂತ್ ಆಫ್ ಆಗಸ್ಟ್, ಮುಂದಿನ ತಿಂಗಳು ನಿಮಗೆ ನಡೆಯುವಂಥದ್ದಾಗಿರುತ್ತೆ. ಡೇಟ್ ರಿಲೀಸ್ ಆದ ತಕ್ಷಣ ಅದು ಕೂಡ ನಿಮಗೆ ನಾನು ತೋರಿಸಿ ಕೊಡ್ತೇನೆ, ಅಪ್ಲೋಡ್ ಮಾಡಿ ಕೊಡ್ತೇನೆ. ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂದರೆ, ಎಷ್ಟು ಅಂಕಗಳಿಗೆ 40 ಅಂಕ ಹಾಗೂ 35 ಅಂಕಗಳಿಗೆ ಇರುವಂಥದ್ದು. ಥರ್ಡ್ ಕ್ವಶನು, ಸರ್ ಕ್ವಶನ್ ಪೇಪರ್ ಯಾರು ಸೆಟ್ ಮಾಡ್ತಾರೆ? ಬೋರ್ಡಿಂದ ಬರುತ್ತೋ, ಡಿಸ್ಟಿಕ್ಕಿಂದ ಬರುತ್ತೋ, ಅಥವಾ ನಮಗೆ ಪಾಠ ಮಾಡುವವರೇ ನಮ್ಮ ಲೆಕ್ಚರರ್ಸ್ಗಳೇ
ಕ್ವಶನ್ ಪೇಪರನ್ನು ಸೆಟ್ ಮಾಡ್ತಾರಾ? ಈ ಒಂದು ಯೋಚನೆ ಬಹಳ ಜನಕ್ಕಿದೆ. ಓದ್ತಾರೋ ಬಿಡ್ತಾರೋ ಇಂತಹ ಪ್ರಶ್ನೆಗಳು, ಇಂತಹ ಡೌಟ್ಗಳು ನಮ್ಮ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರ್ತವೆ. ಆಯಿತಾ? ನೋಡಿ, ನಿಮ್ಮ ಕ್ವಶನ್ ಪೇಪರನ್ನು, ಗುಡ್ ನ್ಯೂಸ್ ಇದು, ನಿಮ್ಮ ಕ್ವಶನ್ ಪೇಪರನ್ನು ಸೆಟ್ ಮಾಡುವವರು ನಿಮಗೆ ಪಾಠವನ್ನು ಮಾಡಿದವರೇ ಆಗಿರ್ತಾರೆ. ಫಾರ್ ಎಕ್ಸಾಂಪಲ್, ನಾನು ನಿಮಗೆ ಇಂಗ್ಲೀಷ್ ಪಾಠ ಮಾಡ್ತಾ ಇದ್ದೀನಿ ಅಂದರೆ ನಾನೇ ನಿಮಗೆ ಕ್ವಶನ್ ಪೇಪರನ್ನು ಸೆಟ್ ಮಾಡೋದು ಆಗಿರುತ್ತೆ. ಕ್ಲಿಯರ್ ಮೈ ಡಿಯರ್? ಸಾಕು ಅನಿಸುತ್ತೆ ಈ ವಿಡಿಯೋ ಲೆಂತಿ ಆದರೆ ಯಾರೂ ಕೂಡ ನೋಡುವುದಿಲ್ಲ. ದಯವಿಟ್ಟು ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಕೂಡ ನಾನು ಹೇಳ್ತೀನಲ್ವ, ನಮ್ಮ ಟಾರ್ಗೆಟು ಕೇವಲ 1K ಆಗಿರುತ್ತೆ. 1,000 ವ್ಯೂಸ್ ಆದ ತಕ್ಷಣ ಮುಂದಿನ ವಿಡಿಯೋದಲ್ಲಿ ಕ್ವಶನ್ ಪೇಪರು ಪ್ಯಾಟ್ರನ್ನು, ಕ್ವಶನ್ ಪೇಪರು ಆಯಿತಾ, ಯಾವ ರೀತಿಯಾಗಿ ಸೆಟ್ ಆಗುತ್ತೆ, ಯಾವ ಪಾಠದಿಂದ ಎಷ್ಟು ಅಂಕ ಬರುತ್ತೆ ಎಲ್ಲದೂ ಕೂಡ ನಾನು ನಿಮಗೆ ವಿಡಿಯೋನ ಮಾಡಿಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್. ದಯವಿಟ್ಟು ಒಂದು ಲೈಕು ಹಾಗೂ ಕಮೆಂಟಲ್ಲಿ ಹೈಪಿನ ಪಾಯಿಂಟ್ಸನ್ನು ಕೊಡೋದು ಮರೆಯಬೇಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.